ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನಾನು ಮೇಲ್ ಚಿತ್ರದಲ್ಲಿ ತೋರಿಸಿದ್ದೀನಲ್ಲ ದೇವ್ರ ಫೋಟೋಗೆ ಯಾವ ಥರ ಹಾರ ಮಾಡಿ ಹಾಕಿದ್ದಾರೆ ಅಂತ, ಆ ಥರ ಹಾರ ಮಾಡೋಣ ಇವತ್ತು. ಇದಕ್ಕೆ ಬೇಕಾಗಿರೋ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲ ತೋರಿಸಿದ್ದೀನಿ. ಬಾಲ್ ಚೈನು, ಮತ್ತು ಆ ಪರ್ಲ್ ಬೀಡು, ಗಮ್ಮು, ಸ್ಟೋನ್ ಚೈನು, ಮತ್ತು ಒಂದು OSB ಶೀಟು. ಈ ಶೀಟಿಗೆ ನಾವು ಮೆಜರ್ ಮಾಡ್ಕೋಬೇಕು. ನಿಮ್ಮ ಫೋಟೋ ಎಷ್ಟಿದೆಯೋ ಅಷ್ಟು ಅಗಲ ಮತ್ತು ಉದ್ದ. ನಾನೊಂದು 10 ಸೆಂಟಿಮೀಟರ್ ಅಗಲ ಮತ್ತು ಉದ್ದ ಒಂದು 13 ಸೆಂಟಿಮೀಟರ್ ಇಟ್ಕೊಂಡಿದ್ದೀನಿ. ಒಂದು ಅಂದಾಜು ಇಟ್ಕೊಂಡು ನಾವು ಈ ಥರ ಯು ಶೇಪಲ್ಲಿ ಶೀಟ್ ಮೇಲೆ ಬಿಡಿಸ್ಕೋಬೇಕು. ಸುಮ್ಮನೆ ಮಾರ್ಕಿಂಗ್ ಒಂದು ಅಂದಾಜು ಚೆನ್ನಾಗಿ ಯು ಮಾಡ್ಕೊಂಡು ಅದನ್ನು ನಾವು ಕಟ್ ಮಾಡಬೇಕು. ಈ ಥರ ಕಟ್ ಮಾಡಲಿಲ್ಲ ಅಂದರೆ ಡೈರೆಕ್ಟ್ ಈ ಥರ ಯು ಮಾಡಿ ಅದರಲ್ಲೇ ಎಲ್ಲ ಸ್ಟೋನ್ಸ್ಗಳು, ಬೀಡ್ಸ್ ಎಲ್ಲ ಅಂಟಿಸಿ ಲಾಸ್ಟಿಗೂ ಕಟ್ ಮಾಡ್ಬೋದು. ಮುಂಚೆ ಮಾಡ್ಕೋಬೋದು. ಈ ಥರ ರೋಲ್ ಆಗ್ತಾಯಿದೆ ಅಂದರೆ ಒಂದು ಸ್ವಲ್ಪ ಇದ್ರ ಮೇಲೆ ಯಾವ್ದಾದ್ರು ಪೇಪರ್ ಇಟ್ಟು ನೀವು ಐರನ್ ಮಾಡಿದ್ರೆ ಅದು ಸ್ಟಿಫಾಗಿ ಸ್ಟ್ರೈಟ್ ಆಗುತ್ತೆ. ಹಿಂಗೆ ಸ್ಟ್ರೈಟಾಗಿ ನಿಲ್ಲುತ್ತೆ, ಆ ಥರ ಕರ್ಲ್ ರೌಂಡ್ ಆಗಲ್ಲ. ಆಮೇಲೆ ಬ್ಯಾಗ್ ಇತ್ತು, ಆ ಬ್ಯಾಗ್ನ ಕಟ್ ಮಾಡಿ ರೌಂಡ್ ಸರ್ಕಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಇಲ್ಲಾಂದರೆ ನೀವು ಯೆಲ್ಲೋ ಕಲರ್ ಶೀಟು, ಇಲ್ಲಾಂದರೆ ಯೆಲ್ಲೋ ಕಲರ್ ವೇಸ್ಟ್ ಬ್ಲೌಸ್ ಪೀಸು, ಇಲ್ಲ ಬಟ್ಟೆ ಯಾವುದಾದ್ರೂ ತೊಗೊಂಡು ಈ ಥರ ಸರ್ಕಲ್ ಕಟ್ ಮಾಡ್ಕೊಂಡು ನಾವು ಈ ಥರ ಇಲ್ಲಿ ಸ್ಟಿಕ್ ಮಾಡ್ಕೋಬೋದು. ಇದಕ್ಕೆ ನಾನು B7000 ಗಮ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಇದು ಬೇಗ ಸ್ಟ್ರಾಂಗು ಇದೆ, ಬೇಗ ಅಂಟುತ್ತೆ. ಇಲ್ಲ ಮಾಮೂಲಿ ಫೆವಿಕಾಲಲ್ಲೂ ಅಂಟಿಸ್ಕೋಬೋದು. ಮತ್ತು ಸರ್ಕಲ್ ಅಂಟಿಸಿ ಅದಕ್ಕೆ ನಾನೊಂದು ಸ್ಟೋನ್ ಚೈನ್ನ ರೌಂಡ್ ಸರ್ಕಲಾಗಿ ಅಂಟಿಸ್ತಾ ಇದ್ದೀನಿ. ಇದಾದಮೇಲೆ ಇನ್ನೊಂದು ಸರ್ಕಲಿಗೆ ನಾನು ಬಾಲ್ ಚೈನ್ನ ರೌಂಡಾಗಿ ಅದೆಷ್ಟಿದೆಯೋ ಅಷ್ಟು ಮೆಜರ್ ಮಾಡಿ ಕಟ್ ಮಾಡಿ ಅದನ್ನು ಅಂಟಿಸ್ತಾ ಇದ್ದೀನಿ. ಮಧ್ಯದಲ್ಲ ಒಂದು ರೆಡ್ ಕಲರ್ ಕುಂದನ್ನು ಅಂಟಿಸಿದ್ದೀನಿ. ಮತ್ತು ಇದ್ರ ಸುತ್ತ ಎಡ್ಜಿಗೆ ಎಲ್ಲ ಗಮ್ ಹಾಕಿ, ಇದು ಐ ಶೇಪ್ ಪರ್ಲ್ ಬೀಡು, ಹಾಫ್ ಕಟ್ಟಾಗಿರೋ ಥರದ್ದು, ಕಣ್ಣು ಥರ ಶೇಪ್ ಇದೆಯಲ್ಲ ಅದಕ್ಕೆ ಐ ಶೇಪು, ಆ ಥರದ್ದು ಮುತ್ತು ತೊಗೊಂಡು ಅದನ್ನು ಅಂಟಿಸ್ತಾ ಇದ್ದೀನಿ. ಕೆಂಪು ಒಂದು ರೆಡ್ ಕುಂದನ್ನು ಮತ್ತು ಅದು ಪರ್ಲ್ ಬೀಡು. ಇದು ಯಾವ ಥರ ಕಾಣುತ್ತೆ ಅಂದರೆ ಇದೆಲ್ಲ ದೇವ್ರಿಗೆ ನಾವು ಗೆಜ್ಜೆ ವಸ್ತ್ರ ಹಾಕಿರ್ತೀವಲ್ಲ ಆ ಟೈಪ್ ಕಾಣುತ್ತೆ. ಮತ್ತು ನೆಕ್ಸ್ಟ್ ಒಂದು ಲೇಯರು ಇದು ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಲೇಯರ್ ಮಿಡಲಲ್ಲಿ ಸ್ಟೋನ್ ಚೈನ್ ಹಾಕ್ತಾಯಿದ್ದೀನಿ. ಮತ್ತು ಇನ್ನೊಂದು ಲೇಯರ್ ಬಾಲ್ ಚೈನ್ ಇದೇ ಥರ. ಮತ್ತು ಎಂಡಲ್ಲಿ ಇದೇ ಥರ ಎಲ್ಲ ಬೀಡ್ಸ್ನ ಅಂಟಿಸ್ತಾ ಇದ್ದೀನಿ. ಇದು ನೋಡೋಕ್ಕೂ ಚೆನ್ನಾಗಿದೆ. ನೀವು ಫೋಟೋ ಹಾಕ್ದಾಗಂತೂ ಇನ್ನೂ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಎಲ್ಲದಕ್ಕೂ ನೀವು ಚಿಕ್ಕದ್ರಿಂದ ದೊಡ್ಡ ಸೈಜ್ ಯಾವ ಥರ ಆದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಿಮ್ಮ ಫೋಟೋ ಎಷ್ಟು ಸೈಜ್ ಇದೆಯೋ ಅಷ್ಟಕ್ಕೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಚಿಕ್ಕ ಚಿಕ್ಕ ದೇವರಿದೆ ಚಿಕ್ಕದು ಮಾಡಿ ನಾವು ಅಂಟಿಸ್ಬೋದು. ನೋಡಿ ಲಾಸ್ಟಿಗೆ ನಾನು ಅದಕ್ಕೆ ಗ್ಲೂ ಡ್ರಾಪ್ ಸಿಗುತ್ತೆ, ಆ ಗ್ಲೂ ಡ್ರಾಪ್ನ ಅಂಟಿಸಿ ಈಸಿಯಾಗಿ, ಇಲ್ಲ ಡಬಲ್ ಸೈಡ್ ಗಮ್ ಟೈಪ್ ಇದ್ದರೂ ಅದನ್ನು ಕಟ್ ಮಾಡಿ ಅಂಟಿಸಿನೂ ನೀವು ಅಂಟಿಸ್ಬೋದು. ಈ ಥರ ಫೋಟೋಗೆ ಅಂಟಿಸ್ಬಿಟ್ರೆ ಆಯಿತು ಅಷ್ಟೇ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ.